ಚಾಲೆಂಜರ್ಸ್ ಬೆಂಗಳೂರು ತಂಡ ಬಂದಿಳಿದಿದೆ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರ್ಸಿಬಿ ತಂಡವನ್ನ ಸ್ವಾಗತಿಸಿಕೊಂಡಿದ್ದಾರೆ. ವಿಶೇಷ ವಿಮಾನದಲ್ಲಿ ಆಗಮಿಸಿದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸ್ವಾಗತಿಸಿದ್ದಾರೆ. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಆರ್ಸಿಬಿ ತಂಡವನ್ನ ಬರಮಾಡಿಕೊಂಡಿದ್ದಾರೆ. ಗೆದ್ದ ಆರ್ಸಿಬಿ ತಂಡವನ್ನ ಸ್ವಾಗತಿಸೋದಕ್ಕೆ ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಹೋಗಿ ಸ್ವಾಗತಿಸಿಕೊಂಡಿದ್ದಾರೆ. ಆರ್ಸಿಬಿ ತಂಡ ಬೆಂಗಳೂರಿಗೆ ಬಂದಿಳಿದಿದೆ, ತವರು ನೆಲಕ್ಕೆ ಕಾಲಿಟ್ಟಿದೆ. ದೂರದ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕಪ್ಪನ್ನ ಗೆದ್ದು ಇದೀಗ ತವರಿಗೆ ಮರಳಿದೆ. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಿಕೊಂಡಿದ್ದಾರೆ. ಆರ್ಸಿಬಿ ತಂಡವನ್ನ ಸ್ವಾಗತಿಸಿಕೊಂಡಿದ್ದಾರೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ನೆರೆದಿದ್ದಾರೆ. ಸಂತಸದ ಕ್ಷಣ, ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಕನ್ನಡಿಗರು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ರಾಜ್ಯದ ಜನರು, ಹೊರ ರಾಜ್ಯದಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಆರ್ಸಿಬಿ ತಂಡಕ್ಕೆ. ಅವರು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಈಗಂತೂ ಸಂಜೆ ಆದ್ರೆ ಅವರಿಗೆ ವಿಜಯೋತ್ಸವವನ್ನ ನಡೆಸ್ತಾರೆ, ಸಂಭ್ರಮವನ್ನ ಆಚರಿಸ್ತಾರೆ, ಅಭಿನಂದಿಸ್ತಾರೆ. ಸ್ವತಃ ಮುಖ್ಯಮಂತ್ರಿಗಳು ಕಪ್ಪನ್ನ ಕೊಡ್ತಾರೆ. ಹಾಗಾಗಿ ಮತ್ತಷ್ಟು ಸಡಗರ, ಸಂಭ್ರಮ. ತವರಿಗೆ ಮರಳಿದ ಖುಷಿ ಆರ್ಸಿಬಿ ತಂಡಕ್ಕೂ ಕೂಡ ಗೆಲುವನ್ನ ಪಡೆದು ಹೆಮ್ಮೆಯಿಂದ ಮರಳುತ್ತಾ ಇದ್ದಾರೆ ತವರಿನ ನೆಲಕ್ಕೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆರ್ಸಿಬಿ ತಂಡವನ್ನ ಬರಮಾಡಿಕೊಂಡಿದೆ. ಸಂಭ್ರಮ ಎಲ್ಲೆಲ್ಲೂ ಕೂಡ ಮುಗಿಲು ಮುಟ್ಟಿದೆ. ಇಲ್ಲಿಂದ ಮುಂದೆ ಅವರು ತಾಜ್ ವೆಸ್ಟ್ ಎಂಡ್ಗೆ ಬರ್ತಾರೆ. ಆರ್ಸಿಬಿ ತಂಡ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬಂದು ಅಲ್ಲಿ ಕೆಲ ಕಾಲ ವಿಶ್ರಾಂತಿಯನ್ನ ಪಡೆದು ನಂತರದಲ್ಲಿ ವಿಧಾನಸೌಧದಲ್ಲಿ ಸಮಾರಂಭಕ್ಕೆ ಭಾಗಿಯಾಗೋದಕ್ಕೆ ಬರ್ತಾರೆ. ಎಚ್ಎಎಲ್ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬಂದು ಅಲ್ಲಿ ಕೆಲ ಕಾಲ ವಿಶ್ರಾಂತಿಯನ್ನ ಪಡಿತಾರೆ. ಈಗ ಸದ್ಯಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆರ್ಸಿಬಿ ತಂಡವನ್ನ ಸ್ವಾಗತಿಸಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ ತಾವು ಎಚ್ಎಎಲ್ ವಿಮಾನ ನಿಲ್ದಾಣ. ಆರ್ಸಿಬಿ ತಂಡ ಬಂದಿಳಿದಿದೆ. ರೆಡ್ ಜರ್ಸಿಯಲ್ಲಿ ಇದ್ದಾರೆ. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಆರ್ಸಿಬಿ ತಂಡವನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸ್ವಾಗತಿಸಿಕೊಂಡಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಕೂಡ ಅಲ್ಲೂ ಕೂಡ ನೆರೆದಿದ್ದಾರೆ.
ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಕೊನೆಗೂ ಒಂದು ಕಾಯ್ತಾ ಇದ್ದಂತಹ ಕ್ಷಣ ಬಂದೇ ಬಿಟ್ಟಿದೆ. ಆರ್ಸಿಬಿ ತಂಡ HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. ಅಲ್ಲಿ DCM DK ಶಿವಕುಮಾರ್ ಅವರನ್ನ ಸ್ವಾಗತಿಸಿದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ಸಂಭ್ರಮ ಯಾವ ರೀತಿಯಾಗಿದೆ? ವಿದ್ಯಾಭಟ್, RCB ತಂಡದ ಆಟಗಾರರು HAL ಏರ್ಪೋರ್ಟ್ಗೆ ಕೂಡ ಬಂದಿಳಿದಿರ್ತಕ್ಕಂಥದ್ದು. ಅವರನ್ನ DCM DK ಶಿವಕುಮಾರ್ ಅವರು ಕೂಡ ಸ್ವಾಗತ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿಶೇಷ ವಿಮಾನದ ಮುಖಾಂತರ HALಗೆ ಕೂಡ ಬಂದಿಳಿದಿರ್ತಕ್ಕಂಥ RCB ಆಟಗಾರನ ಸರ್ಕಾರದ ಪರವಾಗಿ ಈಗಾಗಲೇ DCM DK ಶಿವಕುಮಾರ್ ಅವರು ಕೂಡ ನೇರವಾಗಿ ಒಂದು HALಗೆ ಹೋಗಿ ಅವರನ್ನ RCB ತಂಡದ ಎಲ್ಲಾ ಆಟಗಾರನು ಕೂಡ ಸ್ವಾಗತ ಮಾಡಿಕೊಂಡಿರ್ತಕ್ಕಂಥದ್ದು. ಅವರು ಈಗ HAL ನಿಂದ ನೇರವಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ. ಆ ಒಂದು ಹೋಟೆಲ್ ನಲ್ಲಿ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ತಾರೆ. ಹಾಗಾಗಿ ಈಗಾಗಲೇ DK ಶಿವಕುಮಾರ್ ಅವರು ಇಲ್ಲಿ ಒಂದು ವಿಧಾನಸೌಧದಲ್ಲಿ ಏನ್ ಕಾರ್ಯಕ್ರಮ ಇದೆ, ಇಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು, ಶಾಸಕರು, ಸಚಿವರು ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ಅದರಂತೆ ಈ ಒಂದು ಕಾರ್ಯಕ್ರಮದ ಮುಂಚಿತವಾಗಿ ಏನು ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಯಾಕಂತಂದ್ರೆ ಚೊಚ್ಚಲ ಒಂದು ಕಪ್ ನ ಪಡೆದುಕೊಂಡಂತ ಸಂತಸದಿಂದ ನಮ್ಮ ರಾಜ್ಯಕ್ಕೂ ಕೂಡ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಪ್ರಖ್ಯಾತಿಯನ್ನು ಕೂಡ ಆಗಿರ್ತಕ್ಕಂಥದ್ದು, ಸಂತಸ ಕೂಡ ಮನೆ ಮಾಡಿದೆ. ಹಾಗಾಗಿ ಸಂಭ್ರಮಕ್ಕೆಲ್ಲವೂ ಕೂಡ ಕಾರಣರಾಗಿರ್ತಕ್ಕಂಥ RCB ತಂಡದ ಎಲ್ಲಾ ಆಟಗಾರರನ್ನು ಕೂಡ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸಲಿಕ್ಕೆ DCM DK ಶಿವಕುಮಾರ್ ಅವರು ಕೂಡ ಒಂದು ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಒಂದು HALಗೆ ಕೂಡ ಹೋಗಿರ್ತಕ್ಕಂಥದ್ದು. ಅಲ್ಲಿ ಈಗಾಗಲೇ ಏನೋ ಒಂದು ನಿಗದಿ ಆಗಿತ್ತು ಸಮಯ ಬೆಂಗಳೂರಿಗೆ ಬರುವಂತದ್ದು RCB ತಂಡದ ಆಟಗಾರರು. ಅದರಂತೆ ವಿಶೇಷ ವಿಮಾನದ ಮುಖಾಂತರ ಒಂದು ಏರ್ಪೋರ್ಟ್ ನಿಲ್ದಾಣ ಕೂಡ ಬಂದಿರತಕ್ಕಂತ RCB ತಂಡದ ಎಲ್ಲಾ ಆಟಗಾರರನ್ನು ಕೂಡ DCM DK ಶಿವಕುಮಾರ್ ಅವರು ಸ್ವಾಗತ ಮಾಡ್ಕೊಂಡಿರ್ತಕ್ಕಂಥದ್ದು. ವಿದ್ಯಾಭಟ್, ಹಾಗೆ ಬಸವರಾಜ್, ಅಲ್ಲಿ ಅಭಿಮಾನಿಗಳ ಸಂಭ್ರಮ ಯಾವ ಮಟ್ಟಿಗಿದೆ? ವಿದ್ಯಾಭಟ್, ಈಗಾಗಲೇ ವಿಧಾನಸೌಧದ ಮುಂಭಾಗದಲ್ಲಿ ಅಂದ್ರೆ ಬೃಹತ್ ಮೆಟ್ಟಿಲುಗಳ ಮುಂಭಾಗದಲ್ಲಿ ಬೃಹತ್ ಮಟ್ಟದ ಒಂದು ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಈಗಾಗಲೇ ಒಂದು 80% ಈಗಾಗಲೇ ವೇದಿಕೆ ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಇನ್ನೇನು 100% ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ. ಈ ವೇದಿಕೆ ಸಿದ್ಧವಾಗುತ್ತಿದ್ದಂತೆ RCB ತಂಡ ಏನು ವಿಧಾನಸೌಧಕ್ಕೆ ಆಗಮಿಸ್ತಾರೆ ಎಲ್ಲ ಆಟಗಾರರು, ಅವರಿಗೊಂದು ಕಾರ್ಯಕ್ರಮ ಇದೆ ಅನ್ನುವಂಥದ್ದು ಸುದ್ದಿ ಗೊತ್ತಾಗಿದ್ದಂತೆ ವಿಧಾನಸೌಧದ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ RCBಯ ಒಂದಿಷ್ಟು ಬ್ಯಾನರ್ ಗಳನ್ನ, ಟಿ ಶರ್ಟ್ ಗಳನ್ನ ಧರಿಸಿಕೊಂಡು, ಕನ್ನಡದ ಬಾವುಟಗಳನ್ನ ಹಿಡಿದುಕೊಂಡು RCB ಅಂತ ಘೋಷಣೆಗಳನ್ನ ಕೂಗ್ತಾ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಕೂಡ ಸೇರಿರ್ತಕ್ಕಂಥ ಯುವಕರು, ಯುವತಿಯರು ಎಲ್ಲರೂ ಕೂಡ ಬಂದು RCB ತಂಡಕ್ಕೆ ಶುಭವನ್ನ ಕೋರ್ತಾ ಇದ್ದಾರೆ. ಆ RCB ತಂಡದ ಆಟಗಾರರು ಏನು ಕಪ್ಪನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಡಿಗೇರಿಸಿದ್ದಾರೆ, ಅಂತಹ ಆಟಗಾರನ್ನ ನೋಡಿ ಕಣ್ತುಂಬಿಕೊಳ್ಳಿಕ್ಕೆ ದೊಡ್ಡ ಮೊತ್ತದ ಜನಸಂಖ್ಯೆ ಕೂಡ ಆಗಮಿಸಿರ್ತಕ್ಕಂಥದ್ದು. ಈಗಾಗಲೇ ಅವರ ಹರ್ಷ ನೀವು ಈಗ ಕೇಳ್ತಾ ಇರಬಹುದು. ದೊಡ್ಡ ಮಟ್ಟದಲ್ಲಿ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. RCB ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇಲ್ಲಿ ವಿಧಾನಸೌಧ ಮುಂದೆ ಬಿಸಿಲು ಇದ್ರೂ ಸಹಿತ ಒಂದು ಆಟಗಾರನ ನೋಡುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಕೂಡ ಸೇರಿರ್ತಕ್ಕಂಥದ್ದು. ವಿದ್ಯಾಭಟ್, ಓಕೆ, ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. HAL ವಿಮಾನ ನಿಲ್ದಾಣಕ್ಕೆ RCB ತಂಡ ಬಂದಿದೆ. ಉಪಮುಖ್ಯಮಂತ್ರಿ So it means immense joy, sir. I've taken off today. Yesterday also was my off, but today we have come just to see this joy, just to see Virat bringing the cup back to Bangalore, sir. We are so excited. Jai RCB! I'm here for my team and Virat Kohli. RCB! Excited after 18 years. It's such a great experience. And after seeing Virat Kohli crying yesterday, it was really very emotional for us, sir. Yes. So it means immense joy, sir. I've taken off today. Yesterday also was my off, but today we have come just to see this joy, just to see Virat.